ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಇವತ್ತು ಸ್ವಲ್ಪ ಸಂತಸದಿಂದಿದ್ದಾರೆ. ಕಾರಣ ಅವರ ನಿರೀಕ್ಷೆಯಂತೆ 3 ಸ್ಥಾನಗಳನ್ನು ಕೂಡ ಕಾಂಗ್ರೆಸ್ ಗೆದ್ದಿರುವಂತಹದ್ದು. ಪಬ್ಲಿಕ್ ಟಿವಿಯ ಲೆಕ್ಕಾಚಾರವನ್ನು ಖಚಿತಪಡಿಸಿದ್ದಾರೆ ಡಿಕೆ ಶಿವ. ಬಿಜೆಪಿಗೆ 48 ಮತವನ್ನು ಹಾಕಿಸಿಕೊಂಡಿದ್ದಾರೆ, ಜೆಡಿಎಸ್ ಅನ್ನು ಕೈ ಬಿಟ್ಟಿದ್ದಾರೆ. ನಾವು 47, 46, 45 ಮತವನ್ನು ಹಾಕಿಸಿಕೊಂಡಿದ್ದೇವೆ. ಶಿವರಾಮ್ ಹೆಬ್ಬಾರ್ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸೋಮಶೇಖರ್ ಯಾರಿಗೆ ಮತ ಹಾಕಿದ್ರು ಅಂತೇಳಿ ಬಿಜೆಪಿಗರು ಹೇಳಬೇಕು. ಡಿಕೆ ಶಿವಕುಮಾರ್ ಮಾತನಿದು. ವಿಧಾನಸೌಧದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯಸಭೆಯ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನೋಡಪ್ಪ, ಆತ್ಮಸಾಕ್ಷಿ ಮತ ಕೇಳ್ತಾ ಇದ್ರು. ಆತ್ಮಸಾಕ್ಷಿ ಮತ ಬಿಜೆಪಿ ಕೊಟ್ಟಿದ್ದಾರೆ. ಅವ್ರ ಪಾರ್ಟಿಗೆ 48 ವೋಟ್ ಕೊಟ್ಟಿದ್ದಾರೆ. ಜನತಾದಳನ ಕೈ ಬಿಟ್ಟಿದ್ದಾರೆ. 45 ವೋಟು ಅವ್ರು ತಗೋಬೋದಾಗಿತ್ತು. ಮಿಕ್ಕಿದ 45 ವೋಟ್ ತೆಗೆದುಕೊಂಡು ಮಿಕ್ಕಿದವರು ಜನತಾದಳಕ್ಕೆ ಕೊಡಬೇಕಾಗಿತ್ತು. ಸೊ ಅವ್ರಿಗೆ ಕೊಡಕ್ಕೆ ಹೋಗಲಿಲ್ಲ. ಸೊ 48 ವೋಟ್ ಬಿಜೆಪಿಗೆ ಬಂದಿದೆ. 47, 45, 46 ಬರ್ತಿದೆ. ಅದು ಅವ್ರು ಕೇಳಬೇಕು, ಬಿಜೆಪಿಯವ್ರು ಕೇಳಬೇಕು. ನಮ್ಗೇನು ಗೊತ್ತು? ಆತ್ಮಸಾಕ್ಷಿ ಮತ ಕೇಳಿದವ್ರು ಕೇಳಬೇಕು. ಐ ಡೋಂಟ್ ನೋ ಅಬೌಟ್ ದಿ ಕ್ರಾಸ್ ವೋಟಿಂಗ್. Conscious confidence vote. No, it is not the BJP. It is the Janata Dal which wanted and fielded the vote. It is not the BJP. I don't know why Janata Dal. ಅಪ್ಪ, ನನಗೆ ಎಲ್ಲ ಅಡ್ಡ ಮತದಾನ ಎಲ್ಲಾಗಿದೆ ಅಂತ ನನಗೆ ಗೊತ್ತಿಲ್ಲ. ನಾನು ಅಡ್ಡ ಮತದಾನ, ನನ್ನ ಮತದಾನ ನಾನು ನೋಡಿದ್ದೀನಿ ಅಷ್ಟೇ. ನಾನು ಕಾಂಗ್ರೆಸ್ ಪಾರ್ಟಿಗೆ ಯಾರು ವೋಟ್ ಕೊಟ್ಟಿದ್ದೋ ಅವ್ರ ಮಾತ್ರ ನಾನು ನೋಡಿದ್ದೀನಿ. ಇಂಡಿಪೆಂಡೆಂಟ್ ನಾನು ನೋಡಿಲ್ಲ. ನಾವು ಬೇಕಾದಷ್ಟು ಭೇಟಿ ಆಗ್ತಾ ಇರ್ತೀವಿ, ಅದು ಬೇರೆ ವಿಚಾರ. ನೋಡೋಣ, ಟೈಮ್ ಬರಲಿ, ರಿಸಲ್ಟ್ ಆಗಲಿ, ಮುಂದಕ್ಕೆ ಮಾತಾಡೋಣ. ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಎಸ್ ಟಿ ಸೋಮಶೇಖರ್ ಅವ್ರ ಕಾನ್ಫಿಡೆನ್ಸ್ ಮತ. ಇಲ್ಲಿ ಒಂದು ವಿಚಾರ, ಈ ಎಲೆಕ್ಷನ್ನು ಅಲೈನ್ಸ್ ಸರಿನಾ, ಅಲೈನ್ಸ್ ಸರಿ ಇಲ್ವಾ ಅನ್ನೋದು. ಅವ್ರೇನು ಹೊಂದಾಣಿಕೆ ಮಾಡ್ಕೊಂಡಿದ್ದಾರಲ್ಲ, ಆ ಹೊಂದಾಣಿಕೆನ ಮತದಾರರು ಒಪ್ಪಬೇಕು, ಶಾಸಕರು ಒಪ್ಪಬೇಕು, ಮತ್ತು ಗ್ರಾಜ್ಯುಯೇಟ್ಸ್ಗಳು ಒಪ್ಪಬೇಕು, ಟೀಚರ್ಸ್ಗಳು ಒಪ್ಪಬೇಕು. ಸೊ ಟೀಚರ್ಸ್ ಎಲ್ಲ ರಿಜೆಕ್ಟ್ ಮಾಡಿದ್ದಾರೆ. ಈಗ MLAಗಳು ಏನು ಮಾಡಿದ್ದಾರೆ ನೋಡೋಣ. ಈಗ JDS ಬಿಜೆಪಿ ಒಂದಾಯ್ತು ತಾನೆ. 45 ಸಾಕು ಗೆಲ್ಲಕ್ಕೆ. 45 ಹಾಸ್ಕೊಂಡು ಮಿಕ್ಕಿದವ್ರನ್ನ ದಳಕ್ಕೆ ಓಟ್ ಹಾಕ್ಬೋದಾಯ್ತಲ್ಲ. ಸೆಟ್ ಅವ್ರಿಗೇನು ಪ್ರಾಮಿಸ್ ಮಾಡಿದ್ರು, ನಿಂತ್ಕೊಳ್ಳಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರು. ಆ ಪ್ರಾಮಿಸ್ನ ಉಳಿಸ್ಕೋಬೇಕಲ್ಲ ಬಿಜೆಪಿಯವರು. ಮೈತ್ರಿ ಪಕ್ಷಗಳು 2ನೇ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳುವಲ್ಲಿ ವಿಫಲವಾದರೂ ಕೂಡ ಮೈತ್ರಿ ಧರ್ಮವನ್ನ ಪಾಲನೆ ಯಾರು ಮಾಡ್ತಾರೆ, ಯಾರು ಮಾಡಲ್ಲ ಅನ್ನೋದನ್ನಂತೂ ಕಂಡುಕೊಂಡಿದ್ದಾರೆ ಈ ಚುನಾವಣೆಯ ಮೂಲಕ.